ಚನ್ನಾರೆಡ್ಡಿ ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2432 ಸರಿ ಆಯ್ತಾ? ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ಕೇಳ ಬಯಸ್ತೇನೆ. ಅವ್ರಿಗೆ ಆರೋಗ್ಯ ಸ್ವಲ್ಪ ಮಾನ್ಯ ಸಭಾಧ್ಯಕ್ಷರೇ, ಸರಿ ಉಂಟು, ಉತ್ತರವನ್ನು ಒದಗಿಸಲಾಗಿದೆ. ಪರವಾಗಿಲ್ಲ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ವಾಯ್ಸ್ ಇರಲಿಲ್ಲ. ಉತ್ತರವೇನು ಒದಗಿಸಿದ್ದಾರೆ, ಅದೇನು ಸಮರ್ಪಕವಾಗಿ ಕಾಣ್ತಾ ಇಲ್ಲ. ಯಾಕಂತಂದ್ರೆ 2022-23 ಸಾಲಿನಲ್ಲಿ ಹೋದ ಸರ್ಕಾರ ಆಯುಷ್ ದವಾಖಾನೆಯನ್ನು ಯಾದಗಿರಿಯಲ್ಲಿ ಪ್ರಾರಂಭ ಮಾಡಲು ಆದೇಶ ಮಾಡಿತ್ತು. ಆದ್ರೆ ಮತ್ತೆ ಅದೇ ಮುಂದಿನ ದಿನದಲ್ಲಿ ಒಂದೇ ತಿಂಗಳು ದುಡ್ಡನ್ನು ಬಿಡುಗಡೆ ಮಾಡಿದ್ರು. ಆದರೆ ಒಂದೇ ತಿಂಗಳಲ್ಲಿ ದುಡ್ಡು ವಾಪಸ್ ತೆಗೆದುಕೊಂಡಿರ್ತಾರೆ, ಜಾಗ ಇಲ್ಲ ಅಂತೇಳಿ. ಆದರೆ ಈಗಾಗಲೇ ಜಾಗ ಇದೆ ಅಂತೇಳಿ ಜಾಗದ ಸರ್ವೆ ನಂಬರು ಮತ್ತು ಎಕರೆ ಎಲ್ಲ DC ಅವರು ಕೊಟ್ಟಿರ್ತಾರೆ. ಕೊಟ್ಟರು ಇನ್ನೂ ಏನೋ ಸರ್ಕಾರ ಇದು ಮಾಡ್ತಾ ಇದೆ. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಆಯುಷ್ ದವಾಖಾನೆ ಇಲ್ಲಿ ಇರೋದೇ ಒಂದು ಮಂಗಳೂರಿನಿಂದ ಯಾದಗಿರಿ ಸುಮಾರು 700 ಕಿಲೋಮೀಟರ್ ಆಗುತ್ತೆ. ರೋಗಿಗಳಿಗೆ ತೊಂದರೆ ಆಗುತ್ತದೆ. ಇತ್ತೀಚಿನ ದಿನದಲ್ಲಿ ಪ್ರಶ್ನೆ ಕೇಳಿ. ಕ್ವಶನ್ ಕೇಳಿನಿ ಸರ್, ಅದಕ್ಕೆ ಉತ್ತರ ಕೊಡಿ. ಮಂತ್ರಿ ಅವರು ಯಾರು? ಯಾದಗಿರಿಯಲ್ಲಿ ದವಾಖಾನೆ ಮಾಡಿ ಕೊಡೋದಕ್ಕೆ ಸೂಕ್ತ ಇರ್ತದೆ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರಲಾರ ಸಲುವಾಗಿ ರೋಗಿಗೆ ತೊಂದರೆ ಆಗೋ ಸಲುವಾಗಿ ತಾವು ದಯಮಾಡಿ ತಮ್ಮ ಮೂಲಕ ಸರ್ಕಾರ ಒತ್ತಾಯ ಮಾಡ್ತೀನಿ. ನಮ್ಮ ಯಾದಗಿರಿ ಜಿಲ್ಲೆಗೆ ನಮ್ಮ ದವಾಖಾನೆಯನ್ನು ಓಪನ್ ಮಾಡ್ಲಿಕ್ಕೆ ತಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಂತ ತಮ್ಮ ಮೂಲಕ ಕೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಚನ್ನಾರೆಡ್ಡಿ ಪಾಟೀಲ್ ಅವರು ಈ ಆಯುಷ್ ಆಸ್ಪತ್ರೆಯನ್ನ ಅಲ್ಲಿ ಹೊಸದಾಗಿ ಮಾಡಬೇಕು ಅಂತ ಅವ್ರು ಕೇಳಿದ್ದಾರೆ. 2022-23ನಲ್ಲಿ 3ನೇ ಆಯವ್ಯಯದಲ್ಲಿ ಅದು ಘೋಷಣೆ ಆಗಿತ್ತು. ಆದರೆ ಆ ಒಂದು ಘೋಷಣೆಯಲ್ಲಿ ಅನುದಾನ ಏನಿತ್ತು, ಅನುದಾನದ ಕೊರತೆ ಇತ್ತು. ಮತ್ತು ಯಾವ ಅನುದಾನ ಅದಕ್ಕೆ ಸೀಮಿತ ಮಾಡಿದ್ರು ಅಂತ ಹೇಳಿದ್ರೆ, ಈ ರಿಪೇರಿಗಳಿಗೆ ಮತ್ತು ಮೇಲ್ದರ್ಜೆಗೆ ಏರಿಸುವಂಥ ಕಾಮಗಾರಿಗೆ ಮಾತ್ರ ಆ ಹಣ ಇತ್ತು. ಇದು ಹೊಸ ಕಾಮಗಾರಿ. ಅದರಿಂದ ಆ ಹಣ ಅದಕ್ಕೆ ಉಪಯೋಗ ಮಾಡಿಕೊಂಡು ಹಣ ಇಲ್ಲ ಅಂತ ಆಯಿತು. ಬರುವ ವರ್ಷಕ್ಕೆ ಅವರು ಮತ್ತೆ ಕೇಳಿದ್ರು, ಆದರೆ ಯಾವುದೇ ಹೊಸ ಅನುದಾನ ಇರಲಿಲ್ಲ ಇದಕ್ಕೆ. ಮತ್ತು ಯಾದಗಿರಿನಲ್ಲಿ ಈಗಾಗಲೇ ಅಲ್ಲಿ ಒಂದು ಗೌರ್ಮೆಂಟ್ ಯುನಾನಿ ಆಸ್ಪತ್ರೆ ಇದೆ, ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ ಇದೆ, 2 ಪ್ರತ್ಯೇಕ ಆಸ್ಪತ್ರೆ ಇದೆ. ಇವರು ಇನ್ನೊಂದು ಜಿಲ್ಲಾ ಆಸ್ಪತ್ರೆಯಲ್ಲೇ ಒಂದು ಮಾಡಬೇಕು ಅಂತ ಪ್ರಪೋಸಲ್ ಮಾಡಿದ್ರು ಆಯುಷ್ದು. ಸದ್ಯಕ್ಕೆ ಅನುದಾನ ಲಭ್ಯತೆ ಇಲ್ಲದೆ ಇರೋದ್ರಿಂದ ಇದನ್ನು ತಗೊಳಕ್ಕಾಗೋದಿಲ್ಲ ಅಂತ ಹೇಳಿದ್ದೀವಿ. ಮುಂದೆ ಪ್ರಪೋಸಲ್ ಕೊಟ್ಟರೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಮಾಡಿಕೊಡ್ಲಿಕ್ಕೆ ತಮ್ಮ ಮೂಲಕ ಸರ್ಕಾರ ಒತ್ತಾಯ ಮಾಡ್ತೀನಿ. ತಾವು ನಮ್ಮ ಸಹಾಯಕ್ಕೆ ಬರಬೇಕು, ಪರಿಶೀಲನೆ ಮಾಡಬಹುದು. ಪಾಟೀಲ್ ಸಿಸಿ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 123 ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತ ಅತಿಥಿ ಉಪನ್ಯಾಸಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಸಂದರ್ಭದಲ್ಲಿ ಅವರ ಹಲವು ಸಮಸ್ಯೆಗಳನ್ನು ಇಟ್ಕೊಂಡು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡಿದರೆ, ನೀವು ಕೂಡ ಸರ್ಕಾರ ಸ್ಪಂದಿಸ್ತಾ ಇದೆ. ನಾನು 3 ಸಂಗತಿಗಳನ್ನ ನಿಮಗೆ ಸ್ಪಷ್ಟೀಕರಣವನ್ನು ಕೇಳ್ತಾ ಇದ್ದೇನೆ. ಮೊದಲನೇದು, ಇಡೀ ರಾಜ್ಯದಲ್ಲಿರುವಂತಹ ಅತಿಥಿ ಶಿಕ್ಷಕರ ಸಂಖ್ಯೆ ಎಷ್ಟು? ಅವರಿಗೆ ಈಗಾಗಲೇ 12,000 ರೂಪಾಯಿ ವೇತನವನ್ನು ಕೊಡ್ತಾ ಇದ್ದೀರಿ. ಅದನ್ನು 30,000ಕ್ಕೆ ಹೆಚ್ಚು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಅವರ ಸಂಘ